ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮೂಳೆ ತುಂಬಿದ್ದ ಪ್ಲಾಸ್ಟಿಕ್ ಪತ್ತೆ. ಬಳ್ಳಾರಿಯ ನಾಗಲಕೇರಿಯ ಆಂಜನೇಯ ದೇವಸ್ಥಾನದಲ್ಲಿ ಘಟನೆ. ಕಿಡಿಗೇಡಿಗಳ ಕೃತ್ಯವೋ ನಾಯಿಗಳು ತಂದಿದ್ದ ಅನ್ನೋ ಅನುಮಾನದಡಿ ತನಿಖೆ. ಬ್ಯಾನರ್ ವಿಚಾರಕ್ಕೂ ಇದಕ್ಕೂ ತಳುಕು ಹಾಕೋದು ಬೇಡ. ಮೂಳೆ ಸಿಕ್ಕ ಪ್ರಕರಣ ಸಂಬಂಧ ಕ್ರಿಮಿನಲ್ ಕೇಸ್ ಬುಕ್ ಮಾಡಿಕೊಳ್ಳುತ್ತಿದ್ದೇವೆ ಎಂದ ಬಳ್ಳಾರಿ ವಲಯದ ಐಜಿಪಿ. ಬ್ಯಾನರ್ ವಿಚಾರಕ್ಕೂ ಇದಕ್ಕೂ ತಳುಕು ಹಾಕೋದು ಬೇಡ ಅಂತ ಮನವಿ. ಎರಡೂವರೆ ವರ್ಷಕ್ಕೆ ಸಿಎಂ ಚೇಂಜ್ ಒಪ್ಪಂದ ಆಗಿದ್ದು ನಿಜ. ಒಂದ್ ವೇಳೆ ಒಪ್ಪಂದ ಆಗಿಲ್ಲ ಅಂದ್ರೆ ಸಿಎಂ ಅಥವಾ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು. ನ್ಯೂಸ್ ಫಸ್ಟ್ ಮೂಲಕ ಶಾಸಕ ಬಸವರಾಜ್ ಶಿವಗಂಗಾ ಸ್ಫೋಟಕ ಆಗ್ರಹ. ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತಾರೆ. ಅಗತ್ಯ ಬಿದ್ದಾಗ ಕರೆಯುತ್ತೇವೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸ್ಪಷ್ಟಪಡಿಸಿದ್ದಾರೆ. ಮಾಧ್ಯಮದಲ್ಲಿ ಮಾತನಾಡಿದರೆ ಪ್ರಯೋಜನವಿಲ್ಲ. ಶಿವಗಂಗಾ ಮಾತಿಗೆ ಸಚಿವ ಪ್ರಿಯಾಂಕ ಖರ್ಗೆ ಉತ್ತರ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ದಲಿತ ಸಿಎಂ ಕೂಗು. ಸಿದ್ದರಾಮಯ್ಯ ಬಿಟ್ರೆ ಮುಂದಿನ ಸಿಎಂ ಪರಮೇಶ್ವರ್ ಆಗಬೇಕು. ದಲಿತ ಸಂಘಟನೆ ಮುಖಂಡರು ಕಾರ್ಯಕರ್ತರಿಂದ ಘೋಷಣೆ. ಬಿಜೆಪಿ ಜೆಡಿಎಸ್ ಮೈತ್ರಿ ರಾಷ್ಟ್ರೀಯ ಮಟ್ಟದಲ್ಲಿ ಆಗಿರೋದು. ಸ್ಥಳೀಯವಾಗಿ ಯಾರು ಏನು ಮಾತನಾಡಬೇಡಿ ಅಂತ ಪಕ್ಷದ ನಾಯಕರಿಗೆ ಕುಮಾರಸ್ವಾಮಿ ಸೂಚನೆ. ರಾಜ್ಯದಲ್ಲಿ ಕೆಲವು ಕಡೆ ಎದ್ದಿರುವಂತಹ ಅಪಸ್ವರ ಸರಿ ಮಾಡ್ತೇವೆ ಎಂದು ಭರವಸೆ. ವಿಬಿಜಿ ರಾಮ್ಜಿ ಯೋಜನೆ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಜಾಹೀರಾತು ಸಮರ. ಇತ್ತೀಚೆಗೆ ಯೋಜನೆಯ ಬಗ್ಗೆ ಬಿಜೆಪಿಯ ವಿರುದ್ಧ ಜಾಹೀರಾತು ನೀಡಿದ್ದ ಕಾಂಗ್ರೆಸ್ ಹಸ್ತಪಡೆಗೆ ಗಾಂಧೀಜಿ ಕೋಲಿನಿಂದ ಹೊಡೆಯುವ ಫೋಟೋ ಹಾಕಿ ಬಿಜೆಪಿ ಕೌಂಟರ್. ಅಂದು ಗೋಡ್ಸೆಯಿಂದ ಗಾಂಧಿಯ ಹತ್ಯೆ, ಇಂದು ಗೋಡ್ಸೆ ವಾದಿಗಳಿಂದ ಗಾಂಧಿವಾದದ ಹತ್ಯೆ. ಹಿಂಸೆಯ ಪ್ರತಿಪಾದಕರನ್ನಾಗಿ ಚಿತ್ರಿಸಿ ಬಿಜೆಪಿ ಮತ್ತೊಮ್ಮೆ ಗಾಂಧೀಜಿಗೆ ಅವಮಾನಿಸಿದೆ. ಕಮಲ ಪಡೆಯ ವಿರುದ್ಧ ಎಕ್ಸ್ ಖಾತೆಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಕಿಡಿ. ಎರಡನೇ ದಿನಕ್ಕೆ ಮುಂದುವರಿದ 2026-27ನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆ. ಶಕ್ತಿ ಭವನದಲ್ಲಿ 9 ಇಲಾಖೆಗಳ ಮೀಟಿಂಗ್. ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿ ಮಾಹಿತಿ ಸಂಗ್ರಹ. ಉದ್ಯಮಿ ಸಿಜೆ ರಾಯ್ ಹತ್ಯೆ ಕೇಸ್ ತನಿಖೆ ಚುರುಕು. ಕೇರಳ ದುಬೈ ಕಡೆಗೆ ಮುಖ ಮಾಡಿದ ಎಸ್ಐಟಿ ಟೀಮ್ ಮತ್ತೊಮ್ಮೆ ಐಟಿ ಅಧಿಕಾರಿಗಳ ವಿಚಾರಣೆ ನಡೆಸುವುದಕ್ಕೂ ಸಿದ್ಧತೆ. ಮಹಿಳಾ ಅಧಿಕಾರಿಯೊಬ್ಬರ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಫಿಕ್ಸ್. ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿ 50 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟ ಕಿರಾತಕರು. ಹಣ ಕೊಡದಿದ್ರೆ ವೈರಲ್ ಮಾಡುವ ಬೆದರಿಕೆ. ದೂರಿನನ್ವಯ ಆರೋಪಿಗಳನ್ನು ಬಂಧಿಸಿದ ಬೆಳಗಾವಿ ಪೊಲೀಸರು. ಅತಿದೊಡ್ಡ ಸೈಬರ್ ಫ್ರಾಡ್ ನೆಟ್ವರ್ಕ್ ಭೇದಿಸಿದ ಮಂಗಳೂರು ಪೊಲೀಸ್. ನೇಪಾಳದಲ್ಲಿ ಕುಳಿತು ಸೈಬರ್ ವಂಚನೆ ಮಾಡುತ್ತಿದ್ದ 11 ಮಂದಿ ಭಾರತೀಯರು ಅರೆಸ್ಟ್. ಚೀನಾದ ಹ್ಯಾಂಡ್ಲರ್ಗಳಿಂದ ವಂಚಕರ ಜಾಲ ಕಂಟ್ರೋಲ್. ಉದ್ಯಮಿ ಮನೋಜ್ ಕಿಡ್ನಾಪ್ ಕೇಸ್ನಲ್ಲಿ ರೌಡಿ ಶೀಟರ್ ಯಶಸ್ವಿನಿಗೆ ಜೈಲೇ ಗತಿ. ಬೇಕರಿ ರಘು ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಅರೆಸ್ಟ್. ಯಶಸ್ವಿನಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು. ಮೆಟ್ರೋ ಮಾದರಿಯಲ್ಲಿ ಆಟೋ ಕ್ಯಾಬ್ ದರ ನಿಗದಿಗೆ ಚಿಂತನೆ. ದರ ಫಿಕ್ಸ್ ಮಾಡಲು ಪ್ರಾಧಿಕಾರ ರಚನೆಗೆ ಪ್ರಸ್ತಾಪನೆ. ಈ ನಿರ್ಧಾರಕ್ಕೆ ಆಟೋ ಟ್ಯಾಕ್ಸಿ ಚಾಲಕರಿಂದಲೂ ಸ್ವಾಗತ. ಪೌರ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಕೊಟ್ಟ ಜಿಬಿಎ. ಕಸ ಗುಡಿಸೋಕೆ ಅಂತಾನೆ ಹೊಸ ಯಂತ್ರ ಖರೀದಿ. ರಸ್ತೆ ಗುಡಿಸುವ ಪಾರಂಪರಿಕ ಪೊರಕೆಗಳಿಗೆ ಗುಡ್ ಬೈ. ಚಿಂಚಲಿ ಮಾಯಕ್ಕ ದೇವಿ ಜಾತ್ರೆಗೆ ಹರಿದು ಬರ್ತಿದೆ ಭಕ್ತ ಸಾಗರ.
ದೇವಿಗೆ 26 ಕೆಜಿ ಬೆಳ್ಳಿ ತೊಟ್ಟಿಲು ಹರಕೆ ತೀರಿಸಿದ ಭಕ್ತ. ಉತ್ತರ ಪ್ರದೇಶ ಮೂಲದ ಸತೀಶ್ ಎಂಬ ಭಕ್ತನಿಂದ ದೇವಿಗೆ ತೊಟ್ಟಿಲು ಕಾಣಿಕೆ. ಕರ್ನಾಟಕದಲ್ಲಿ ಮುಂದುವರಿದ ಬಸ್ಗಳ ಧಗಧಗ. ನೆಲಮಂಗಲದ ಬಳಿ ಹೊತ್ತಿ ಉರಿದ ಖಾಸಗಿ ಬಸ್. 40 ಪ್ರಯಾಣಿಕರು ಸೇಫ್. ಹುಬ್ಬಳ್ಳಿಯ ಹೊಸೂರು ಸರ್ಕಲ್ ಬಳಿ ಬಿಆರ್ಟಿಎಸ್ ಚಿಗರಿ ಬಸ್ನಲ್ಲಿ ಕಾಣಿಸಿಕೊಂಡ ಬೆಂಕಿ. ಪ್ರಯಾಣಿಕರ ಜೀವದ ಜೊತೆಗೆ ಕೆಎಸ್ಆರ್ಟಿಸಿ ಡ್ರೈವರ್ ಚೆಲ್ಲಾಟ. ಮಳವಳ್ಳಿಯಿಂದ ಮೈಸೂರಿಗೆ ಹೋಗ್ತಿದ್ದ ಬಸ್ನಲ್ಲಿ ರೀಲ್ಸ್ ನೋಡಿಕೊಂಡು ಚಾಲಕನ ಡ್ರೈವಿಂಗ್. ಚಾಲಕ ಮಹೇಶ್ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ತಲೆಯಲ್ಲಿ ಹೆಲ್ಮೆಟ್ ಇಲ್ಲ, ಲೈಸೆನ್ಸ್ ಅಂತೂ ಇಲ್ಲವೇ ಇಲ್ಲ. ಔಟ್ರು ರಿಂಗ್ ರೋಡ್ನಲ್ಲಿ ಅಪ್ರಾಪ್ತ ಯುವಕರ ಹುಚ್ಚಾಟ. ನಡು ರಸ್ತೆಯಲ್ಲಿ ವೀಲಿಂಗ್ ಮಾಡಿ ಇತರೆ ವಾಹನ ಸವಾರರಿಗೆ ತೊಂದರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.